ಬೆಂಗಳೂರಲ್ಲಿ ಬದುಕು ಕಾಸ್ಟ್ಲಿ ಆಗ್ತಾ ಇದೆ. ಊಟ ತಿಂಡಿ ಮನೆ ಬಾಡಿಗೆಗೆ ದುಡಿಯೋ ದುಡ್ಡೆಲ್ಲ ಖಾಲಿ ಆಗ್ಬಿಡುತ್ತೆ. ಆದ್ರೆ ಮಾಗಡಿ ಪೊಲೀಸ್ ಕ್ವಾರ್ಟರ್ಸ್ ನಿವಾಸಿಗಳ ಕಥೆ ಕೇಳ್ಬಿಟ್ರೆ ನಿಮಗೆ ತಲೆ ಗಿರ್ರಂದ್ಬಿಡುತ್ತೆ. ಯಾಕಂದ್ರೆ ಅವ್ರು ದುಡಿಯೋ ದುಡ್ಡೆಲ್ಲ ನೀರಿಗೆ ಖರ್ಚಾಗ್ತಿದ್ಯಂತೆ. ಶಾಕ್ ಆಯ್ತಾ? ಸ್ಟೋರಿ ನೋಡಿ. ಈ ತಿಂಗಳು 3,000 ಬಂದಿದೆ. ನೆಕ್ಸ್ಟ್ 4,000 ಬರ್ಬೋದೇನೋ ಗೊತ್ತಿಲ್ಲ. ನಾವು ಹಿಂಗೆ ಬಳಕೆ ಕಮ್ಮಿ ಆದರೂ ಕೂಡ ಬಿಲ್ ಹೆಚ್ಚಿಗೆ ಆಗ್ತಾಯಿದೆ. ಬ್ಯಾಂಗ್ಳೂರು ಸಿಟಿಲಿ 2,300 ಎಲ್ಲೂ ಕಟ್ತಾ ಇಲ್ಲ ಅನಿಸುತ್ತೆ. ಯಾರೂ ಸ್ಪಂದನೆ ಕೊಟ್ಟಿಲ್ಲ ಸರಿಯಾಗಿ. ಎಲ್ರಿಗೂ ಸಮಸ್ಯೆ ಆಗಿದೆ. 400 ಮನೆಗೆ 2 ಮೀಟ್ರ್ ಇರತ್ತೆ ಸರ್. ಇವರು ಹೇಳಿದ್ದು ನೀವು ಕೇಳಿದ್ದು ಎರಡೂ ಸತ್ಯ ಕಣ್ರಿ. ಇವರೆಲ್ಲ ಮಾಗಡಿ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ವಾಸ ಮಾಡ್ತಿರೋ ಜನ. ಇವ್ರ ಸಮಸ್ಯೆ ಒಂದೊಂದಲ್ಲ ಬಿಡಿ. ನೋಡೋವರ್ಗೂ ನೋಡಿ ಸಾಕಾಗಿ ಬೀದಿಗಿಳಿದಿದ್ದ ನಿವಾಸಿಗಳು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತ ಬೇಜಾರಾಗಿದ್ರು. ಅದೇ ಟೈಮ್ಗೆ ಅಲ್ಲಿಗೆ ಹೋಗಿ ಮೈಕ್ ಹಿಡ್ದ ನಮ್ಗೆ ಅವರ ಜಲಗಂಡಾಂತರದ ಕತೆ ಕೇಳಿ ಶಾಕೆ ಆಗೋಯ್ತು. ಮೂರು ತಿಂಗಳ ಗ್ಯಾಪಲ್ಲಿ 3 ಪಟ್ಟು ಹೆಚ್ಚಾಯ್ತು ವಾಟರ್ ಬಿಲ್. ಯಾರು ಕೇಳ್ತಿಲ್ಲ ನಮ್ಮ ಪ್ರಾಬ್ಲಮ್ನ ಅಂತ ಜನ ಬೇಸರ ಇದೆ. ಖಂಡಿತ ಇಲ್ಲೇನೋ ಸಮಸ್ಯೆ ಇದೆ. ಕುಡಿಯೋ ನೀರನ್ನು ಹನಿಗಳ ಲೆಕ್ಕದಲ್ಲಿ ಖರ್ಚು ಮಾಡೋ ಸ್ಥಿತಿ ಬಂದಿದೆ ಇವ್ರಿಗೆ. ಈ ಕ್ವಾರ್ಟರ್ಸ್ ನಲ್ಲಿ ಏನಿಲ್ಲ ಅಂದ್ರೂ 398 ಮನೆಗಳಿದ್ದಾವೆ. ಆದ್ರೆ ಇಷ್ಟು ಮನೆಗಳಿಗೆ ಇರೋ ವಾಟರ್ ಮೀಟರ್ಗಳು ಎಷ್ಟು ಗೊತ್ತಾ? 2. ಕೇವಲ 2 ಮಾತ್ರ. ಬರೋ ವಾಟರ್ ಬಿಲ್ ನಲ್ಲಿ ಅಷ್ಟು ಮನೆಗಳು ಡಿವೈಡ್ ಮಾಡಿಕೊಂಡು ಬಿಲ್ ಕಟ್ಟಬೇಕು. ಇಲ್ಲಿದೆ ನೋಡಿ ವಿಷಯ. ಈ ವರ್ಷದ ಜನವರಿಯಲ್ಲಿ ಒಂದು ಮನೆಗೆ 845 ರೂಪಾಯಿ ಬಂದಿದ್ರೆ ಫೆಬ್ರವರಿಯಲ್ಲಿ 850 ಆಯ್ತು. ಇನ್ನು ಮಾರ್ಚ್ ನಲ್ಲಿ 1060 ರೂಪಾಯಿ. ಅಯ್ಯೋ ಅಂತ ಶಾಕ್ ಆದವರಿಗೆ ಏಪ್ರಿಲ್ ನಲ್ಲೂ ಅದೇ ಕಥೆ, 1795. ಇನ್ನು ಮೇ ಕಥೆ ಕೇಳೋದೇ ಬೇಡ, ಬರೋಬ್ಬರಿ 2295 ರೂಪಾಯಿ. 3 ತಿಂಗಳಲ್ಲಿ ವಾಟರ್ ಬಿಲ್ 3 ಪಟ್ಟು ಜಾಸ್ತಿ ಆಗ್ಬಿಟ್ಟಿದೆ. ಅಲ್ಲ ಸ್ವಾಮಿ, 2,000ಕ್ಕೆ ಒಂದು ಮನೆಗೆ ದಿನಸಿ ಐಟಂಗಳೇ ಬರುತ್ತವೆ. ವಾಟರ್ ಬಿಲ್ ಕಟ್ಟಿ ಅಂದ್ರೆ ಜೀವನ ಭಾರಿ ಕಷ್ಟ ಅಂತ ಇಲ್ಲಿನ ನಿವಾಸಿಗಳು ಕಂಗಾಲಾಗಿದ್ದಾರೆ. 300 ರೂಪಾಯಿ ಇತ್ತು, ಆಮೇಲೆ ಹೋಗ್ತಾ 1,000 ಮಾಡಿದ್ರು, ಆಮೇಲೆ 1,800 ಮಾಡಿದ್ರು. ಪ್ರೆಸೆಂಟ್ ಸಿಚುಯೇಷನ್ 3 ತಿಂಗಳಿಂದ ಈಚೆಗೆ 2,300 ಬರ್ತಾ ಇದೆ. ನಾವು ಸಿ ಗ್ರೇಡ್ ಸಿಬ್ಬಂದಿಗಳು ಎಲ್ಲಿ ತಂದು ಕಟ್ಟೋದು ಸರ್ ನೀರಿನ ಬಿಲ್ಲ? ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗಿದೆ. ಎಲ್ಲ ಹಂತದಲ್ಲೂ ನಾವು MLA ಆಫೀಸರ್ಸು ಎಲ್ಲರಿಗೂ ರಿಕ್ವೆಸ್ಟ್ ಕೊಟ್ಟಿದ್ದೀವಿ, ಎಲ್ಲರ ಹತ್ರನೂ ಕೇಳ್ಕೊಂಡಿದ್ದೀವಿ. ಈ ಸಮಸ್ಯೆಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಸರ್. ಇಷ್ಟೆಲ್ಲ ಸಮಸ್ಯೆಗಳು ಸರಿ ಆಗ್ಬೇಕಂದ್ರೆ ಪರಿಹಾರ ಏನು ಅಂತ ಕೇಳಿದ್ವಿ. ಅದಕ್ಕೆ ಅವರು ಹೇಳ್ತಿರೋದು ಕ್ವಾರ್ಟರ್ಸ್ಗೆ ಹೆಚ್ಚು ಮೀಟರ್ಗಳನ್ನ ಅಳವಡಿಕೆ ಮಾಡಬೇಕು ಅನ್ನೋದು. ಏನೇ ಹೇಳಿ ಜನರ ಕಷ್ಟಗಳನ್ನ ಆಲಿಸೋ ಪೊಲೀಸರಿರೋ ಜಾಗದಲ್ಲೇ ಇಂತಹ ಸಮಸ್ಯೆ ಆಗ್ಬಿಟ್ರೆ ಹೇಗೆ? ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಸಿಕ್ಕಿದ್ರೆ ನೀರಿಗಾಗಿ ಜನರ ಕಣ್ಣಲ್ಲಿ ನೀರು ಬರೋದು ತಪ್ಪುತ್ತೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.